ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇದು. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಕೋರ್ಟ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 132 ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದರ್ಶನ್ ಅಂಡ್ ಗ್ಯಾಂಗಿಗೆ ಯಾವ ರೀತಿ ಸಂಕಷ್ಟವನ್ನ ತಂದಿಟ್ಟಿತ್ತು ಅನ್ನೋದು ಗೊತ್ತೇ ಇದೆ. ಜಾಮೀನಿನ ಮೇಲೆ ಇಡೀ ಗ್ಯಾಂಗ್ ಈಗ ಹೊರಗಡೆ ಇದೆ. ಆದರೆ ಮತ್ತೆ ಸಂಕಷ್ಟ ಎದುರಾಗಿದೆ ಇದೇ ಕೊಲೆ ಕೇಸ್ನಲ್ಲಿ. ಕೋರ್ಟ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 132 ಪುಟಗಳ ಚಾರ್ಜ್ ಶೀಟ್. ಎಫ್ಎಸ್ಎಲ್ ರಿಪೋರ್ಟ್ನ ಡೀಟೇಲ್ಸ್ ಅನ್ನ ಪೊಲೀಸರು ಕೊಟ್ಟಿದ್ದಾರೆ. ಕೊಲೆ ನಡೆದಂತ ದಿನ ಶೆಡ್ನಲ್ಲಿ ತೆಗೆದಿದ್ದ ಫೋಟೋಗಳ ಡೀಟೇಲ್ಸ್ ಈ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿದೆ. ರೇಣುಕಾಸ್ವಾಮಿ ಮೃತದೇಹದ ಫೋಟೋ ಸೇರಿದಂತೆ ಪೋಷಕರಿಂದ ಪಡೆದಂತ ಫೋಟೋ ಹೋಲಿಕೆ ರಿಪೋರ್ಟ್ ಕೂಡ ಇದೆ. ಎಫ್ಎಸ್ಎಲ್ ಸಾಕ್ಷ್ಯಗಳನ್ನ ಒಳಗೊಂಡ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಕೆಲವೊಂದಷ್ಟು ರಿಪೋರ್ಟ್ಗಳು ಬರೋದು ಬಾಕಿ ಇತ್ತು. ಅದಕ್ಕೆ ಒಂದಷ್ಟು ಸಮಯ ಕೂಡ ಜಾಸ್ತಿನೇ ತಗೋತಾ ಇತ್ತು. ಹಾಗಾಗಿ ಮೊದಲ ಹಂತದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈಗ ಹೆಚ್ಚುವರಿ 132 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಹಲವು ಅಂಶಗಳಿದೆ ಈ ಚಾರ್ಜ್ ಶೀಟ್ ಅಲ್ಲಿ. ಬಾಕಿ ಇರೋ ಎಲ್ಲ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ ಈ ಚಾರ್ಜ್ ಶೀಟ್ನ ಮೂಲಕ. ಹೆಚ್ಚುವರಿ ಚಾರ್ಜ್ ಶೀಟ್ನಿಂದ ಡಿ ಗ್ಯಾಂಗಿಗೆ ಸಂಕಷ್ಟ ಎದುರಾಗಿದೆ. ಮತ್ತೊಂದು ಕಡೆ ಸುಪ್ರೀಂ ಅಂಗಳದಲ್ಲಿ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದ ನಂತರ ಹೊರಗಡೆ ಇದ್ದಾರೆ ಡಿ ಗ್ಯಾಂಗ್. ಆದ್ರೆ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಏನ್ ಸಲ್ಲಿಕೆ ಆಗಿದೆ, ಇದರಲ್ಲಿರುವಂತಹ ಅಂಶಗಳೇನು, ಇದು ಯಾವ ರೀತಿ ಸಂಕಷ್ಟ ತಂದಿಡ್ತಾ ಇದೆ ಇಡೀ ಗ್ಯಾಂಗಿಗೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಒಟ್ಟು 17 ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ ಅವರು ಜೈಲಿಗೆ ಕಳಿಸಿದ್ರು. ಅದಾದ ನಂತರ ಬೇಲ್ ತೆಗೆದುಕೊಂಡು ಹೊರಗಡೆ ಬಂದಿದ್ದಾರೆ. ಸೊ ಆದ್ರೂ ಕೂಡ ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರೆಸಿದ್ರು. ಅಂದ್ರೆ 4,000 ಪುಟಗಳ ಒಂದು ಪ್ರಮುಖವಾದಂತ ಚಾರ್ಜ್ ಶೀಟ್ ಅನ್ನ ಮೊದಲೇನ್ ಹಾಕಿದ್ರು. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಗಳನ್ನ ರಿಕವರಿ ಮಾಡಿ ಆರೋಪಿಗಳ ಮೊಬೈಲ್ ನಲ್ಲಿ, ಅಂದ್ರೆ ಘಟನಾ ಸ್ಥಳದಲ್ಲಿ ತೆಗೆದಂತ ಫೋಟೋಗಳನ್ನ ಅವರ ಮೊಬೈಲಿನಲ್ಲೇ ರಿಕವರಿ ಮಾಡಿ ಆ ಮೂಲಕ ಅದನ್ನ ಪ್ರಮುಖ ಸಾಕ್ಷಿಯಾಗಿ ಎರಡನೇ ಚಾರ್ಜ್ ಶೀಟ್ ನಲ್ಲಿ, ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಹಾಕಲಾಗಿತ್ತು. ಆದ್ರೆ ಅಂತಿಮವಾದಂತ ಚಾರ್ಜ್ ಶೀಟ್ ಅನ್ನ, ಅಂದ್ರೆ ಯಾವ ಒಂದಷ್ಟು ಎಫ್ಎಸ್ಎಲ್ ರಿಪೋರ್ಟ್ ಗಳಾಗ್ಲಿ, ಟೆಕ್ನಿಕಲ್ ಎವಿಡೆನ್ಸ್ ಗಳಾಗ್ಲಿ ಬಾಕಿ ಇದ್ದು ಅವೆಲ್ಲವನ್ನು ಕೂಡ ಸಂಗ್ರಹಣೆ ಮಾಡಿ ಸಂಪೂರ್ಣವಾದಂತ ತನಿಖೆಯನ್ನ ಮುಕ್ತಾಯ ಮಾಡಿ ಅಂತಿಮ ಚಾರ್ಜ್ ಶೀಟ್ ಅನ್ನ ಹಾಕಿರುವಂತದ್ದು. 130 ಪುಟಗಳ ಒಂದು ಏನ್ ಚಾರ್ಜ್ ಶೀಟ್ ಅನ್ನ ಹಾಕಿದ್ದಾರೆ. ಅದರಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖವನ್ನು ಮಾಡಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಯಾರ್ಯಾರ ಮೊಬೈಲ್ಗಳಲ್ಲಿ ಏನು ಫೋಟೋಗಳನ್ನಾಗ್ಲಿ ಅಥವಾ CDR ಗಳಾಗ್ಲಿ ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಪಡ್ಕೊಂಡಿದ್ರು, ಅದನ್ನ ಅಧಿಕೃತವಾಗಿ FSL ನ ಅಧಿಕಾರಿಗಳ ಮೂಲಕ ಸರ್ಟಿಫೈ ಮಾಡಿ ಇದು ಎವಿಡೆನ್ಷಿಯಲ್ ವ್ಯಾಲ್ಯೂ ಇರ್ಬೇಕು. ಯಾಕಂದ್ರೆ ಮುಂದೆ ಕೋರ್ಟ್ ನಲ್ಲಿ ಯಾವುದೇ ಸಾಕ್ಷಿಗಳನ್ನ ಇಟ್ಟಂತ ಸಂದರ್ಭದಲ್ಲಿ ಎವಿಡೆನ್ಷಿಯಲ್ ವ್ಯಾಲ್ಯೂ ಬೇಕು. ಹಾಗಾಗಿ ಎಕ್ಸ್ಪರ್ಟ್ ಗಳ ಒಂದಷ್ಟು ಒಪಿನಿಯನ್ ಗಳು ಮತ್ತೆ ಅವ್ರ ರಿಪೋರ್ಟ್ ಗಳು ಬೇಕಾಗುತ್ತೆ. ಆ ರಿಪೋರ್ಟ್ ಗಳೇನು ಬರೋದು ಬಾಕಿ ಇತ್ತು, ಆ ಎಲ್ಲಾ ರಿಪೋರ್ಟ್ ಗಳನ್ನ ಒಳಗೊಂಡಂತ ಒಂದಷ್ಟು ಚಾರ್ಜ್ ಶೀಟ್ ಸಲ್ಲಿಸಿರುವಂತದ್ದು. ಜೊತೆಗೆ ಘಟನಾ ಸ್ಥಳದಲ್ಲಿ ಸಿಕ್ಕಂತ, ಅಂದ್ರೆ ರೇಣುಕಾಸ್ವಾಮಿ ಮೃತದೇಹ ಸಿಕ್ಕಿತ್ತು, ಮತ್ತೆ ಕೆಲ ಆರೋಪಿಗಳು ದರ್ಶನ್ ಜೊತೆ ಒಂದಷ್ಟು ಜನ ಫೋಟೋವನ್ನ ತೆಗೆಸಿದ್ರು. ಆ ಫೋಟೋಗಳು ಮತ್ತೆ ಎಲ್ಲ ಆರೋಪಿಗಳು ಅರೆಸ್ಟ್ ಆದ ನಂತರ ಪೊಲೀಸ್ ಠಾಣೆಯಲ್ಲಿ ತೆಗೆದಂತ ಫೋಟೋಗಳನ್ನು ಕೂಡ FSL ಗೆ ಕಳಿಸಿ, ಅಂದ್ರೆ ಮುಂದೆ ಯಾವ್ದೇ ಡಿಸ್ಪ್ಯೂಟ್ ಆಗ್ಬಾರ್ದು, ಆ ಫೋಟೋನೇ ಬೇರೆ ಈ ಫೋಟೋನೇ ಬೇರೆ ಅನ್ನೋದಾದ್ರೆ ಅಂತ ಎಲ್ಲಾ ಫೋಟೋಗಳ ಹೋಲಿಕೆಯ ಒಂದಷ್ಟು ರಿಪೋರ್ಟ್ ಗಳನ್ನ ಪಡ್ಕೊಳ್ಳುವ ಮೂಲಕ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಒಳಗೊಂಡಂತ ಒಂದು ಪೆನ್ ಡ್ರೈವ್ ಅನ್ನ ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತದ್ದು. ಸೊ ಈ ಮೂಲಕ ಎಲ್ಲ ಒಂದ್ ಕಡೆ ಮುಂದೆ ಟ್ರಯಲ್ ಹಂತದಲ್ಲಿ ಆರೋಪಿಗಳ ಪರ ವಕೀಲರುಗಳು ಒಂದು ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳಿಕ್ಕೆ ಏನೊಂದು ಅವಣಿಸ್ತಾ ಇರ್ತಾರೆ. ಅಂದ್ರೆ ಯಾವ ಟೆಕ್ನಿಕಲ್ ಪಾಯಿಂಟ್ ಗಳನ್ನ ಇಟ್ಕೊಂಡು ನಾವು ಈ ಕೇಸನ್ನ ಹೊಡಿಬಹುದು ಅಂತೇಳಿ ಅಂತಹ ಟೆಕ್ನಿಕಲ್ ಪಾಯಿಂಟ್ ಗಳಿಗೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಒಂದಷ್ಟು ರಿಪೋರ್ಟ್ ಗಳನ್ನ ಕಲೆ ಹಾಕಿ 130 ಪುಟಗಳ ಒಂದು ಚಾರ್ಜ್ ಶೀಟ್ ಜೊತೆಗೆ ಒಂದು ಪೆನ್ ಡ್ರೈವ್ ನಲ್ಲಿ ಅಂದ್ರೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಹಾಕಿ ಕೋರ್ಟ್ಗೆ ಕೊಟ್ಟಿರುವಂತದ್ದು. ಸೊ ಆ ಒಂದಷ್ಟು ಮಾಹಿತಿಗಳು ಮುಂದಿನ ಹಂತದಲ್ಲಿ ಆರೋಪಿಗಳಿಗೆ ಈ ಪ್ರಕರಣದಲ್ಲಿ ತಪ್ಪು ಮಾಡಿದ್ದಾರೆ, ಕೊಲೆಗೆ ಎಷ್ಟು ಮಟ್ಟಿಗೆ ಭಾಗಿಯಾಗಿದ್ದಾರೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಎಲ್ಲಾ ಸಾಕ್ಷಿಗಳು ಈ ಒಂದು ಚಾರ್ಜ್ ಶೀಟ್ ನಲ್ಲಿರುವಂತದ್ದು. ಈ ಮೂಲಕ ಇಡೀ
ತನಿಖೆಯಲ್ಲಿ ರೇಣುಕಾಸ್ವಾಮಿ ಒಂದು ಏನೋ ಅವ್ರು ಮೆಸೇಜ್ ಮಾಡ್ಲಿಕ್ಕೆ ಶುರುವಾದಿಂದ ಹಿಡಿದು ಮರ್ಡರ್ ಮಾಡಿ ಸಾಕ್ಷಿಗಳ ನಾಶ ಮಾಡುವವರೆಗೂ ಹೇಗೆ ಇವರ ಎಲ್ಲಾ ರೀತಿಯ ನಡವಳಿಕೆಗಳಿತ್ತು ಅಂದ್ರೆ ಅವರು ಏನೆಲ್ಲ ಪ್ಲಾನ್ಗಳನ್ನ ಮಾಡಿದ್ರು ಅದಕ್ಕೇನು ಎವಿಡೆನ್ಸ್ಗಳು ಬೇಕು ಅಂದ್ರೆ ಅದರಲ್ಲಿ ವಿಶೇಷವಾಗಿ ಮೊಬೈಲ್ ಫೋನ್ಗಳಲ್ಲಿ ಸಿಗುವಂತ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ಅದು ಅತ್ಯಂತ ಪ್ರಮುಖವಾಗಿರುವಂತದ್ದು. ಅದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಮುಂದಾಗಿದ್ದಂತ ಪೊಲೀಸರು FSL ರಿಪೋರ್ಟ್ಗಳನ್ನ ಒಳಗೊಂಡಂತ ಒಂದು ಅಂತಿಮ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.